20 ಶಾಸಕರಿಗೆ ಸಚಿವ ಸ್ಥಾನ, 7 ಮಂದಿ ಹೊಸಬರಿಗೆ ಚಾನ್ಸ್. 60-40 ಅನುಪಾತದಲ್ಲಿ ಆಯ್ಕೆ, ಯುವ ನಾಯಕರಿಗೆ ಹೈ ಮನ್ನಣೆ. ಅನುಭವಿಗಳನ್ನ ಬಿಟ್ಟು ಹೊಸಬರಿಗೆ ಮಣೆ ಹಾಕಿದ್ಯಾಕೆ ಹೈಕಮಾಂಡ್? ಡಿಕೆ ಕ್ಯಾಬಿನೆಟ್ 2.0 ಲೆಕ್ಕಾಚಾರ ಏನು? ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಕಂಡಿದ್ದು ಕಾಣದ್ದು. ನಾನು ಧನುಶ್ರೀ ಪೂಜಾರಿ. ಶಿವಕುಮಾರ್ ಸಂಪುಟಕ್ಕೆ 20 ಸಚಿವರ ಸೇರ್ಪಡೆ, ಹೊಸಬರಿಗೆ ಆದ್ಯತೆ, ಯುವಕರಿಗೂ ಮನ್ನಣೆ. ರಿಜ್ವಾನ್ ಅರ್ಷದ್, ಅಜಯ್ ಸಿಂಗ್, ಶಿವಲಿಂಗೇಗೌಡ, ಎಚ್.ಸಿ. ಬಾಲಕೃಷ್ಣ, ವಿಜಯಾನಂದ ಕಾಶಪ್ಪನವರ್. 2ನೇ ಲಿಸ್ಟ್ನಲ್ಲಿ 7 ಮಂದಿ ಹೊಸಬರಿಗೆ ಸ್ಥಾನ. ಯುವಕರು ಹೊಸಬರಿಗೆ ಆದ್ಯತೆ ಕೊಟ್ಟಿದ್ಯಾಕೆ? ಏನಿದು ಡಿಕೆ ಸಂಪುಟದ ಲೆಕ್ಕ? ಯಾಕೋ ಏನೋ ಈ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಅಗತ್ಯ ಇಲ್ಲ ಅಂತ ಭಾವಿಸ್ತದೆ. ಮತ್ತು ಪಕ್ಷದಲ್ಲಿ ಶಿಸ್ತಿನಿಂದ ಜೀವನ ಮಾಡಿದಂಥವ್ರು ಎಲ್ಲಿ ಹೋಗಬೇಕು ಅನ್ನೋದನ್ನ ಅರ್ಥ ಆಗ್ತಾ ಇಲ್ಲ. ಪಕ್ಷದಲ್ಲೇ ಕಾಲು ಕಟ್ಕೊಂಡು ಬಿದ್ದೀವಲ್ಲ, ಅಲ್ಲೇ ಇದ್ದೀವಿ, ಅದಕ್ಕೆ ಅದು ಈ ರೀತಿ ಆಗ್ತಾ ಇದೆ ಅನ್ನೋ ಅಂತ ಬೇಜಾರಾಗ್ತದೆ. ನನಗೆ ನೋವು ತಂದಿದೆ, ಅದನ್ನು ಸಾರಿ ಹೇಳ್ತಾ ಇದ್ದೀನಿ. ಕೊನೆಗಳಿಗೆಯಲ್ಲಿ ಬದಲಾವಣೆ ಆಗಿದೆ. ಅದು ಮುಂದೆ ಯಾವ ರೀತಿ ನಾವು ಏನೇ ಅನ್ಯಾಯ ಆದ್ರೂ ನಮ್ಮ ಬೆಂಬಲಿಗರು, ನಮ್ಮ ಕಾರ್ಯಕರ್ತರು ಬಹಳ ನೊಂದ್ಕೊಂಡಿದ್ದಾರೆ. ಇನ್ನು MLC ಪ್ರಮಾಣವಚನ ಸ್ವೀಕಾರ ಮಾಡಿಲ್ಲ. ಪ್ರಮಾಣವಚನ ಸ್ವೀಕಾರ ಮಾಡದಿದ್ದಂಥ ಒಬ್ಬ ಶಾಸಕಿಗೆ ಏಕಾಏಕಿ ಕರೆದು ಮದ್ರಿಗಿರಿ ಕೊಡ್ತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ. ಬಾಯಲ್ಲಿ ಹೇಳ್ತಾರೆ, ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಅಂತ ಹೇಳಿ ಗಾದೆ ಹೇಳ್ತಾರೆ, ಹಂಗೆ ಬಾಯಲ್ಲಿ ಮಾತ್ರ ಅದು ಕಾರ್ಯಗತ ಇಲ್ಲ. ಸಂಪುಟ ವಿಸ್ತರಣೆ ಯಾವಾಗ? ಸಚಿವ ಸ್ಥಾನ ಯಾರಿಗೆಲ್ಲ? ಹೊಸಬರಲ್ಲಿ ಯಾರಿಗೆ ಮಂತ್ರಿಗಿರಿ, ಯಾರಿಗೆ ಕುಕ್, ಯಾರಿಗೆ ಜಾಕ್ಪಾಟ್ ಅನ್ನೋದಕ್ಕೆ ಈಗ ಉತ್ತರ ಸಿಕ್ಕಿದೆ. ಶಿವ ಸಂಪುಟ 2.0 ಆಯ್ಕೆ ಆಗಿದೆ. 2ನೇ ಲಿಸ್ಟ್ನಲ್ಲೇ 20 ಮಂದಿ ಶಾಸಕರನ್ನ ಆಯ್ಕೆ ಮಾಡಿದ್ದು, ಲೋಕಭವನದಲ್ಲಿ 20 ಮಂದಿ ನೂತನ ಸಚಿವರಾಗಿ ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ. $60-40 ಅನುಪಾತದಲ್ಲಿ ಆಯ್ಕೆ, ಯುವ ನಾಯಕರಿಗೆ ಹೈ ಮನ್ನಣೆ. ಅನುಭವಿಗಳನ್ನ ಬಿಟ್ಟು ಹೊಸಬರಿಗೆ ಮಣೆ ಹಾಕಿದ್ದೇಕೆ ಹೈಕಮಾಂಡ್? ಡಿಕೆ ಸಂಪುಟ 2.0 ಆಯ್ಕೆ ಆಗಿದೆ. ಲಿಸ್ಟ್ ಬಂದ ದಿನವೇ ಸಚಿವರು ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ. ಸಿದ್ದು ಸರ್ಕಾರದಲ್ಲಿ ಸಚಿವ ಸ್ಥಾನ ಅನುಭವಿಸಿದ ಸಾಕಷ್ಟು ಮಂದಿಯನ್ನ ಪಕ್ಕಕ್ಕೆ ಇಟ್ಟು 2ನೇ ಲಿಸ್ಟ್ನಲ್ಲಿ ಹೊಸಬರಿಗೆ ಅವಕಾಶ ಕೊಡಲಾಗಿದೆ. ಸಾಮಾಜಿಕ ನ್ಯಾಯ, ಜಾತಿ ಲೆಕ್ಕ, ಪ್ರಾಂತ್ಯವಾರು ಲೆಕ್ಕಾಚಾರಗಳನ್ನ ಇಟ್ಟುಕೊಂಡು 20 ಮಂದಿ ಶಾಸಕರನ್ನ ಸಚಿವರಾಗಿ ಆಯ್ಕೆ ಮಾಡಲಾಗಿದೆ. ಕಾಂಗ್ರೆಸ್ನಲ್ಲಿ 136 ಶಾಸಕರು ಇದ್ದಾರೆ. ಅವರಲ್ಲಿ ಮೊದಲ ಲಿಸ್ಟ್ನಲ್ಲಿ ಸಿಎಂ ಸೇರಿ 13 ಮಂದಿ ಪ್ರಮಾಣ ವಚನ ತೆಗೆದುಕೊಂಡಿದ್ರು. ಇನ್ನುಳಿದ 20 ಸ್ಥಾನಕ್ಕೆ 100ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಇದ್ರೂ ಯಾರನ್ನು ಆಯ್ಕೆ ಮಾಡೋದು ಅನ್ನುವಂಥದ್ದು, ಯಾರನ್ನ ಬಿಡೋದು ಅನ್ನುವಂಥದ್ದೇ ದೊಡ್ಡ ತಲೆನೋವಾಗಿತ್ತು. ಈಗ ಕೊನೆಗೂ ಶಿವಕುಮಾರ ಸಂಪುಟಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು. ಆದ್ರೆ ಈಗ ಈ 20 ಮಂದಿಯನ್ನೇ ಆಯ್ಕೆ ಮಾಡಿದ್ದು ಏಕೆ? ಸಾಕಷ್ಟು ಹಿರಿಯರು, ಅನುಭವಿಗಳನ್ನೆಲ್ಲ ಕಡೆಗಣಿಸಿ ಈ 20 ಮಂದಿಗೆ ಅವಕಾಶ ಕೊಟ್ಟಿದ್ದೇಕೆ ಅನ್ನುವಂಥ ಪ್ರಶ್ನೆಗಳು ಎದ್ದಿವೆ. ಹಾಗಾದ್ರೆ ಇವರಿಗೆ ಯಾಕೆ ಸಚಿವ ಸ್ಥಾನ ಕೊಡಲಾಯಿತು ಅಂತ ತೋರಿಸ್ತೀವಿ ನೋಡಿ. ಸಚಿವರಾಗಬೇಕು ಅಂದ್ರೆ ಮೊದಲ ಅರ್ಹತೆ ಯಾವುದು ಗೊತ್ತಾ? ಅವರು 4-5 ಬಾರಿ ಗೆದ್ದಿರಬೇಕು. 4-5 ಬಾರಿ ಗೆದ್ದಿದ್ದೀವಿ, ಹಾಗಾಗಿ ನಮಗೆ ಸಚಿವ ಸ್ಥಾನ ಕೊಡಬೇಕು ಅಂತಲೇ ನಮ್ಮ ನಾಯಕರು ವಾದ ಮಾಡೋದು. ಈ ಒಂದು ಸೂತ್ರದಿಂದಲೇ ಎಲ್ಲಾ ಸರ್ಕಾರಗಳನ್ನ ಹಿರಿಯ ಸಚಿವರೇ ತುಂಬಿಕೊಳ್ತಾ ಇದ್ರು. ಆದ್ರೆ ಈ ಬಾರಿ ಆ ರೀತಿ ಆಗಬಾರ್ದು. ಸಂಪುಟದಲ್ಲಿ ಹೊಸ ಮುಖಗಳಿಗೂ ಆದ್ಯತೆ ಕೊಡಬೇಕು ಅಂತ ರಾಹುಲ್ ಗಾಂಧಿ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದು, ಅದರಂತೆ ಡಿಕೆ ಶಿವಕುಮಾರ್ ಸಂಪುಟದ 2ನೇ ಲಿಸ್ಟ್ನಲ್ಲಿ ಹೆಚ್ಚು ಹೊಸ ಮುಖಗಳಿಗೆ ಆದ್ಯತೆಯನ್ನ ಕೊಡಲಾಗಿದೆ. ಹಳೆ ಮುಖಗಳಲ್ಲೂ ಕಡಿಮೆ ವಯಸ್ಸಿನವರನ್ನ ಆಯ್ಕೆ ಮಾಡಲಾಗಿದೆ. ಮೊದಲ ಲಿಸ್ಟ್ನಲ್ಲಿ ಎಲ್ಲರೂ ಹಿರಿಯರಿಗೆ ಸ್ಥಾನ ಕೊಡಲಾಗಿತ್ತು. ಅದಕ್ಕೆ 2ನೇ ಲಿಸ್ಟ್ನಲ್ಲಿ ಹಿರಿಯರ ಜೊತೆಗೆ ಹೆಚ್ಚು ಹೊಸಬರಿಗೆ ಅವಕಾಶ ಕೊಡಲಾಗಿದೆ. ಸಚಿವರ ಆಯ್ಕೆ ಮಾಡುವಾಗಲೇ 60% ಹೊಸಬರು ಮತ್ತು 40% ಹಿರಿಯ ನಾಯಕರ ಹೆಸರು ಸೂಚಿಸಿ ಅಂತ ಹೈಕಮಾಂಡ್ ಹೇಳಿತ್ತಂತೆ. ಅದರಂತೆ ಈಗ ಹೊಸ ಮುಖಗಳಿಗೆ ಮಣೆ ಹಾಕಲಾಗಿದೆ. ಜಾತಿವಾರು, ಪ್ರಾದೇಶಿಕವಾರು ಆಧಾರದ ಮೇಲೆ ಸಚಿವ ಸ್ಥಾನಗಳನ್ನು ಕೊಡಲಾಗಿದೆ.
ಶಿವಸೇನೆಯ 2.0 ಸಂಪುಟದಲ್ಲಿ ಈಗ ಯಾರೆಲ್ಲ ಆಯ್ಕೆಯಾಗಿದ್ದಾರೆ ಅಂತ ನೋಡೋದಾದ್ರೆ PM ನರೇಂದ್ರ ಸ್ವಾಮಿ ಮಳವಳ್ಳಿ, ಕನಕಗಿರಿ ಶಾಸಕ ಶಿವರಾಜ್ ತಂಗಡಗಿ, ಹಾವೇರಿ ಶಾಸಕ ರುದ್ರಪ್ಪ ಲಮಾಣಿ, ಮಾಯಕೊಂಡ ಶಾಸಕ KS ಬಸವಂತಪ್ಪ, ಬಳ್ಳಾರಿ ಗ್ರಾಮಾಂತರ ಶಾಸಕ B ನಾಗೇಂದ್ರ, ಚಳ್ಳಕೆರೆ ಶಾಸಕ T ರಘುಮೂರ್ತಿ, ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್, ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್, ಕಲಘಟಕಿ ಶಾಸಕ ಸಂತೋಷ್ ಲಾಡ್, ಸೊರಬ ಶಾಸಕ ಮಧು ಬಂಗಾರಪ್ಪ ಆಯ್ಕೆಯಾಗಿದ್ದಾರೆ. ಎರಡನೇ ಲಿಸ್ಟ್ನಲ್ಲಿ ಈ ಹಿಂದೆ ಸಚಿವರಾಗಿದ್ದವರನ್ನ ಆಯ್ಕೆ ಮಾಡಲಾಗಿದೆ. ಆದರೆ ಅದರ ಜೊತೆಗೆ 7 ಮಂದಿ ಹೊಸಬರಿಗೂ ಅವಕಾಶವನ್ನ ಕಲ್ಪಿಸಲಾಗಿದೆ. ಆ ಹೊಸ ಮುಖಗಳಲ್ಲಿ ಮಳವಳ್ಳಿ ಶಾಸಕ PM ನರೇಂದ್ರ ಸ್ವಾಮಿ ಸಹ ಇದ್ದಾರೆ. PM ನರೇಂದ್ರ ಸ್ವಾಮಿ ಮಳವಳ್ಳಿ ಶಾಸಕ, ದಲಿತ ಬಲಗೈ ಸಮುದಾಯಕ್ಕೆ ಸೇರಿದಂತವರು. ಇವರು 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಮಳವಳ್ಳಿ ಮೀಸಲು ಕ್ಷೇತ್ರದಲ್ಲಿ ಇವರು ಸತತವಾಗಿ ಗೆಲ್ಲುತ್ತಾ ಬಂದಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಒಂದು ನೆಲೆಯನ್ನ ತಂದುಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲೂ ಇವರು ಸಚಿವ ಸ್ಥಾನಕ್ಕಾಗಿ ಪ್ರಯತ್ನ ಪಟ್ಟಿದ್ರು, ಆದರೆ ಆಗ ಸಿಕ್ಕಿರಲಿಲ್ಲ. ಆದರೆ ಈಗ ಬಲಗೈ ಸಮುದಾಯಕ್ಕೆ ಸೇರಿದಂತ HC ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗಿದ್ದು ಅದನ್ನ ತುಂಬುವ ಸಲುವಾಗಿ ನರೇಂದ್ರ ಸ್ವಾಮಿಗೆ ಮಣೆ ಹಾಕಲಾಗಿದೆ. ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಸಂಪುಟದಲ್ಲಿ ಹೊಸಬರಿಗೆ ಆದ್ಯತೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನರೇಂದ್ರ ಸ್ವಾಮಿಯನ್ನ ಆಯ್ಕೆ ಮಾಡಲಾಗಿದೆ. ಪಕ್ಷ ನಮ್ಮನ್ನ ಗುರುತಿಸಿ ಜವಾಬ್ದಾರಿ ಕೊಟ್ಟಿರೋದಕ್ಕೆ ಆಭಾರಿಯಾಗಿದ್ದೇನೆ. ರಾಹುಲ್ ಗಾಂಧಿಯವರು 2029ರಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಎಲ್ಲ ಕಾಂಗ್ರೆಸ್ಸಿಗರ ಒಟ್ಟಭಿಪ್ರಾಯ. ಆ ಒಂದು ಈರ್ಷೆ ನೆರವೇರಬೇಕು ಅಂದ್ರೆ ನಾವೆಲ್ಲರೂ ಜವಾಬ್ದಾರಿಯಿಂದ ಈ ಕೆಲಸನ ನಿರ್ವಹಿಸಬೇಕಾಗಿದೆ. ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ನಮ್ಮ ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಕೊಟ್ಟಂತ ಈ ಜವಾಬ್ದಾರಿನ ಅತ್ಯಂತ ಜವಾಬ್ದಾರಿಯಿಂದ ಪಕ್ಷಕ್ಕೆ ಹೆಸರು ಬರೋ ರೀತಿಯಲ್ಲಿ ಜನಸೇವೆಯನ್ನ ನಾವು ಮಾಡ್ತೀವಿ. ಇನ್ನು ಶಿವರಾಜ್ ತಂಗಡಗಿ ಅವರು ಸಿದ್ದು ಸರ್ಕಾರದಲ್ಲೂ ಸಚಿವರಾಗಿದ್ರು. ಕನಕಗಿರಿ ಕ್ಷೇತ್ರದಿಂದ ಅವರು 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಕೊಪ್ಪಳ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇವರು ಸಮರ್ಥ ನಾಯಕರಾಗಿದ್ದು ಈ ಹಿಂದೆ ಕೊಟ್ಟಿದ್ದಂತ ಖಾತೆಯನ್ನ ಉತ್ತಮವಾಗಿ ನಿರ್ವಹಿಸಿದ್ರು. ಅಷ್ಟೇ ಅಲ್ಲದೆ ಇವರು ಬೋವಿ ಸಮುದಾಯಕ್ಕೆ ಸೇರಿದ ನಾಯಕನಾಗಿರುವಂತದ್ದು ಇವರಿಗೆ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಸಚಿವ ಸ್ಥಾನವನ್ನ ತಂದುಕೊಟ್ಟಿದೆ. ನನಗೆ ಇದಕ್ಕೆಲ್ಲದಕ್ಕೂ AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಮತ್ತು DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ನನಗೆ ಭಾಳ ವಿಶೇಷವಾದಂಥ ಒಂದು ಗೆಳೆತನದೊಳಗೆ ನನಗೆ ಒಂದು ಹೆಚ್ಚು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ನಿಜವಾಗಲೂ ಅವರಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ರುದ್ರಪ್ಪ ಲಮಾಣಿ ಹಾವೇರಿ ಶಾಸಕ, ಲಂಬಾಣಿ ಸಮುದಾಯಕ್ಕೆ ಸೇರಿದ ನಾಯಕ. 2016ರಿಂದ 18ರವರೆಗೆ ಇವರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು. ಆದರೆ 2023ರಲ್ಲಿ ಸಿದ್ದು ಸಂಪುಟದಲ್ಲಿ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಈಗ ಮತ್ತೆ ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅಂತ ರುದ್ರಪ್ಪ ಲಮಾಣಿಗೆ ಸಚಿವ ಸ್ಥಾನ ಕೊಡಲಾಗಿದೆ. ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಲಂಬಾಣಿ ಸಮುದಾಯಕ್ಕೂ ಒಂದು ಅವಕಾಶ ಕೊಡಲಿಕ್ಕೆ ತೀರ್ಮಾನಿಸಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಇಲ್ಲಿಯವರೆಗೆ ಸ್ವಾತಂತ್ರ್ಯ ಬಂದು ಇಲ್ಲಿಯವರೆಗೆ ಯಾರು ಡೆಪ್ಟಿ ಸ್ಪೀಕರ್ ಆಗಿದ್ದಿಲ್ಲ ಅಂತ ಒಂದು ಹುದ್ದೆಯಲ್ಲಿ ನನಗೆ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದ್ದು ನನ್ನ ಸುದೈವ. ಆದ್ದರಿಂದ ನಾನು ಇವತ್ತು ಮತ್ತೆ ಮರಳಿ ಮನೆಗೆ ಅನ್ನುವ ರೀತಿಯಲ್ಲಿ ಮಂತ್ರಿ ಆಗಬೇಕು ಅನ್ನೋ ಆಸೆ ಇತ್ತು. ಹೋದ ಸಲ ಮಂತ್ರಿ ಮಾಡಿರಲಿಲ್ಲ. ಮುಂದಿನ ಸಲ ನಿನಗೆ ಮಂತ್ರಿ ಮಾಡ್ತೇವೆ, ಅದರಿಂದ ನೀವು ಡೆಪ್ಟಿ ಸ್ಪೀಕರ್ ಆಗಬೇಕು ಅಂತ ಹೇಳಿದ್ರು. ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಡೆಪ್ಟಿ ಸ್ಪೀಕರ್ ಆಗಿ ಕೆಲಸ ಮಾಡಿದೆ. ನಾನು ಯಾರ ಹತ್ರನೂ ಹೋಗಿ ನನಗೆ ಮಂತ್ರಿ ಮಾಡಿರಿ ಅಂತ ನಾನು ಹೇಳಿರಲಿಲ್ಲ. ಪಕ್ಷ ನನ್ನನ್ನು ಗುರುತಿಸಿ ಮತ್ತೆ ನನ್ನನ್ನು ಮಂತ್ರಿಯನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ನಾನು ಪಕ್ಷಕ್ಕೆ ಋಣಿಯಾಗಿದ್ದೇನೆ. ಕೆ ಬಸವಂತಪ್ಪ ಮಾಯಕೊಂಡ ಶಾಸಕ, DK ಶಿವಕುಮಾರ್ ಸಂಪುಟದಲ್ಲಿ ಇವರನ್ನ ಅಚ್ಚರಿ ಆಯ್ಕೆ ಅಂತ ಹೇಳಲಾಗ್ತಾ ಇದೆ. ಇವರು ದಾವಣಗೆರೆಯ ಮಾಯಕೊಂಡ ಕ್ಷೇತ್ರದಿಂದ ಇದೇ ಮೊದಲ ಬಾರಿಗೆ ಆಯ್ಕೆಯಾಗಿದ್ರು. SC ಎಡಗೈ ಸಮುದಾಯಕ್ಕೆ ಸೇರಿದ ಬಸವಂತಪ್ಪ ಮಾಜಿ ಸಚಿವ ಆಂಜನೇಯ ಅವರ ಸೋದರಳಿಯ. ಇವರು ಕ್ಷೇತ್ರದಲ್ಲಿ ಜನಸ್ನೇಹಿ MLA ಅಂತಲೂ ಕೂಡ ಹೆಸರು ಸಂಪಾದಿಸಿದ್ದಾರೆ. SC ಎಡಗೈ ಕೋಟ ಹಾಗೆ ಹೊಸಬರಿಗೆ ಆದ್ಯತೆ ಕೊಡುವಂತ ನಿಟ್ಟಿನಲ್ಲಿ ಮೊದಲ ಬಾರಿ ಗೆದ್ದರೂ ಕೂಡ ಬಸವಂತಪ್ಪ ಸಚಿವ ಸ್ಥಾನದ ಜಾಕ್ಪಾಟ್ ಹೊಡೆದಿದ್ದಾರೆ. ನಮಗೆ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬರು ಹೊಸಬರಿಗೆ ಮತ್ತು ಯುವಕರಿಗೆ ಕೊಡ್ತಕ್ಕಂಥ ಒಂದು ಭರವಸೆ ಕೊಟ್ಟರಲ್ಲ, ಆಗ ನಮಗೆ ಒಂದು ಸ್ವಲ್ಪ ಭರವಸೆ ಮೂಡ್ತು. ನಮಗೆ ಹೊಸಬರಿಗೆ ಕೊಡ್ತಾರೆ ಅಂತಕ್ಕಂಥದ್ದು. ಅದರಿಂದ ನನ್ನನ್ನು ಗುರುತಿಸಿ ಒಂದು ಸ್ವಲ್ಪ ಎಲ್ಲವನ್ನು ಸರ್ವೆ ಮಾಡಿಬಿಟ್ಟು ಇತರಿಗೆ ಯುವಕರಿಗೆ ಕೊಟ್ಟರೆ ಅದು ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಇವತ್ತು ನನಗೆ ST ಸಮುದಾಯಕ್ಕೆ 2 ಸಚಿವ ಸ್ಥಾನ.
ಬಿ ನಾಗೇಂದ್ರಗೆ ಮತ್ತೆ ಮಣೆ ಹಾಕಿದ್ದೇಕೆ ಕಾಂಗ್ರೆಸ್? ಡಿಕೆ ಶಿವಕುಮಾರ್ ಸಂಪುಟಕ್ಕೆ 2ನೇ ಲಿಸ್ಟ್ನಲ್ಲಿ ಇಬ್ಬರು ಎಸ್ಟಿ ಸಮುದಾಯದ ಶಾಸಕರು ಸೇರ್ಪಡೆಯಾಗಿದ್ದಾರೆ. ಎಸ್ಟಿ ಸಮುದಾಯ ದಶಕಗಳ ಕಾಲದಿಂದಲೂ ಕೂಡ ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಿದ್ದು, ವೋಟ್ ಬ್ಯಾಂಕ್ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮತ್ತೆ ಇಬ್ಬರು ಎಸ್ಟಿ ನಾಯಕರಿಗೆ ಮಣೆ ಹಾಕಲಾಗಿದೆ. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕ ಬಿ ನಾಗೇಂದ್ರಗೆ ಮತ್ತೆ ಸಚಿವ ಸ್ಥಾನ ಕೊಡಲಾಗಿದೆ. ಬಿ ನಾಗೇಂದ್ರ ಸಿದ್ದು ಸರ್ಕಾರದಲ್ಲಿ ಸಚಿವರಾಗಿ ಆಯ್ಕೆಯಾಗಿದ್ರು. ಆದರೆ 2024ರ ನಂತರ ವಾಲ್ಮೀಕಿ ಹಗರಣದಲ್ಲಿ ಇವರ ತಲೆದಂಡ ಆಗಿತ್ತು. ಆದರೆ ಸಿಒಡಿ ತನಿಖೆಯಲ್ಲಿ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದ್ದು. ಇಡೀ ತನಿಖೆ ಮುಂದುವರೆದಿದೆ. ಆದರೂ ಸಂಪುಟದಲ್ಲಿ ಬಳ್ಳಾರಿ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡುವಂತ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರನ್ನ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಮತ್ತೊಬ್ಬ ವಾಲ್ಮೀಕಿ ಸಮುದಾಯದ ನಾಯಕ ಟಿ ರಘುಮೂರ್ತಿ ಅವರನ್ನ ಸಂಪುಟಕ್ಕೆ ಸೇರಿಸಲಾಗಿದೆ. ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಸತತ 3 ಬಾರಿ ಗೆಲುವು ಸಾಧಿಸಿ ಹ್ಯಾಟ್ರಿಕ್ ಶಾಸಕ ಅಂತಲೇ ಹೆಸರು ಮಾಡಿದ್ರು. ಅಷ್ಟೇ ಅಲ್ಲದೆ ಚಿತ್ರದುರ್ಗ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು, ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಎಂದಾಗ ಕಾಂಗ್ರೆಸ್ ಕಣ್ಣಿಗೆ ರಘುಮೂರ್ತಿ ಕಾಣಿಸಿದ್ದಾರೆ. ಅದಕ್ಕೆ ಹೈಕಮಾಂಡ್ ಸಹ ಸೈ ಎಂದಿದೆ. ಹಾಗಾಗಿ ಹ್ಯಾಟ್ರಿಕ್ ಶಾಸಕನಿಗೆ ಸಚಿವ ಸ್ಥಾನ ಒಲಿದಿದೆ. ಜಮೀರ್ಗೂ ಕ್ಲೀನ್ ಚಿಟ್, ರಿಜ್ವಾನ್ ಅರ್ಷದ್ಗೂ ಬಂಪರ್. ಯಾರನ್ನು ಬಿಟ್ಟರೂ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರು ಮತ್ತು ದಲಿತರನ್ನ ಬಿಡುವಂತಿಲ್ಲ. ಕಾಂಗ್ರೆಸ್ ಪಕ್ಷದ ಭದ್ರ ವೋಟ್ಗಳು ಇವು. ಅದಕ್ಕೆ ತಮ್ಮ ವೋಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳುವುದು ಮತ್ತು ಸಾಮಾಜಿಕ ನ್ಯಾಯದ ಪ್ರತಿಪಾದನೆ ಅಡಿ ಈಗಲೂ ಮುಸ್ಲಿಂ ಸಮುದಾಯಕ್ಕೆ 2 ಸ್ಥಾನ ಕೊಡಲಾಗಿದೆ. ಇನ್ನು ಪಕ್ಷದ್ರೋಹ ಮಾಡಿದ್ದಾರೆ ಅನ್ನುವಂಥ ಆರೋಪದಡಿ ಈ ಬಾರಿ ಜಮೀರ್ಗೆ ಅವಕಾಶ ಸಿಗೋದು ಡೌಟು ಅಂತ ಹೇಳಲಾಗಿತ್ತು. ಆದರೆ ಜಮೀರ್ ಕಾಂಗ್ರೆಸ್ ಪಕ್ಷಕ್ಕೆ ಅತಿದೊಡ್ಡ ವೋಟ್ ಪುಲ್ಲರ್ ಆಗಿದ್ದಾರೆ. ಅವರು ಮಾತು ಕೇಳಿ ದಾವಣಗೆರೆಯಲ್ಲಿ ಮುಸ್ಲಿಮರು ಕಾಂಗ್ರೆಸ್ಗೆ ವೋಟ್ ಹಾಕಿಲ್ಲ ಅನ್ನುವಂಥ ಆರೋಪ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಹೊಡೆತ ಬೀಳಬಾರದು ಅನ್ನುವಂಥ ಕಾರಣಕ್ಕೆ ಜಮೀರ್ ಪಕ್ಷದ್ರೋಹಕ್ಕೆ ಹೈಕಮಾಂಡ್ ಕ್ಲೀನ್ ಚಿಟ್ ಕೊಟ್ಟಿದೆ. ಅದೇ ರೀತಿ ಈ ಬಾರಿ ರಿಜ್ವಾನ್ ಅರ್ಷದ್ಗೂ ಸಚಿವ ಸ್ಥಾನ ಒಲಿದಿದೆ. ಈ ಬಾರಿ ಮುಸ್ಲಿಂ ಸಮುದಾಯಕ್ಕೆ 2 ಸಚಿವ ಸ್ಥಾನ ಸಿಗಬಹುದು ಅಂತ ಹೇಳಲಾಗಿತ್ತು. ಜಮೀರ್ ಜೊತೆಗೆ ರಿಜ್ವಾನ್ ಸಲೀಂ ಅಹಮದ್ ಸಹ ರೇಸ್ನಲ್ಲಿ ಇದ್ರು. ಆದರೆ ಯುವ ನಾಯಕ ಭವಿಷ್ಯದಲ್ಲಿ ಚಾಮರಾಜಪೇಟೆ ರೀತಿ ಶಿವಾಜಿನಗರದಲ್ಲೂ ಕೂಡ ಅವರು ಸೋಲಿಲ್ಲದ ಸರ್ದಾರ ಆಗುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ರಿಜ್ವಾನ್ಗೆ ಜೈ ಎಂದಿದೆ. ಲಾರ್ಡ್ ಮಧು ಬಂಗಾರಪ್ಪಗೆ ಮತ್ತೆ ಸಚಿವ ಸ್ಥಾನ ಕೊಟ್ಟಿದ್ದೇಕೆ? ಕಾಂಗ್ರೆಸ್ನಲ್ಲಿ ಸಚಿವರಾಗದೇ ಇರುವಂತವರು ಸಾಕಷ್ಟು ಹೊಸ ಮುಖಗಳು ಇದ್ರೂ ಸಹ 3 ವರ್ಷ ಅಧಿಕಾರದಲ್ಲಿದ್ದಂಥ ಸಂತೋಷ್ ಲಾಡ್ ಮತ್ತು ಮಧು ಬಂಗಾರಪ್ಪಗೆ ಮತ್ತೆ ಮಣೆ ಹಾಕಲಾಗಿದೆ. ಇವರಿಬ್ಬರನ್ನು ಆಯ್ಕೆ ಮಾಡುವುದಕ್ಕೆ ಕಾರಣವೂ ಇದೆ. ಸಂತೋಷ್ ಲಾಡ್ ಕಲಘಟಕಿ ಶಾಸಕರು. ಅವರು ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲೂ ಸಚಿವರಾಗಿದ್ದರು. ಸಾಕಷ್ಟು ಜ್ಞಾನ ಇದೆ, ಉತ್ತಮವಾಗಿ ಮಾತನಾಡ್ತಾರೆ, ಸಚಿವರಾಗಿ ಒಳ್ಳೆಯ ಮಾರ್ಕ್ಸ್ ಪಡೆದುಕೊಂಡಿದ್ದಾರೆ. ಹಾಗಾಗಿ ಸಂತೋಷ್ ಲಾಡ್ಗೆ ಮಣೆ ಹಾಕಲಾಗಿದೆ. ಹಿರಿಯರಿಗಿಂತ ಯುವಕರಿಗೆ ಆದ್ಯತೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಮಧು ಬಂಗಾರಪ್ಪಗೆ ಚಾನ್ಸ್ ಕೊಡಲಾಗಿದೆ. ಮಧು ಬಂಗಾರಪ್ಪ ವಿರುದ್ಧ ಸಾಕಷ್ಟು ಟೀಕೆಗಳು ಇದ್ರೂ ಸಹ ಅವರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಅಂತ ರಿಪೋರ್ಟ್ ಇದೆ. ಅಷ್ಟೇ ಅಲ್ಲದೆ ಈಡಿಗ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡುವ ನಿಟ್ಟಿನಲ್ಲಿ ಮತ್ತೆ ಮಧು ಬಂಗಾರಪ್ಪ ಅವರನ್ನ ಸಚಿವರಾಗಿ ಆಯ್ಕೆ ಮಾಡಲಾಗಿದೆ. ಇವರ ಜೊತೆ ಈಗ ಚಾಮರಾಜನಗರ ಶಾಸಕ ಸಿ ಪುಟ್ಟರಂಗಶೆಟ್ಟಿಗೂ ಅವಕಾಶ ಕೊಡಲಾಗಿದೆ. ಪುಟ್ಟರಂಗಶೆಟ್ಟಿ ಸಿದ್ದು ಸರ್ಕಾರದಲ್ಲೇ ಸಚಿವರಾಗಿ ಆಯ್ಕೆ ಆಗಬೇಕಾಗಿತ್ತು. ಆದರೆ ಆಗ ಅವರಿಗೆ ಕೊನೆ ಕ್ಷಣದಲ್ಲಿ ಅವಕಾಶ ಕೈತಪ್ಪಿತ್ತು. ಆದರೆ ಸ್ವತಃ ಸಿದ್ದರಾಮಯ್ಯ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಕೊಡುವ ಮಾತು ಕೊಟ್ಟಿದ್ರಂತೆ. ಅಷ್ಟೇ ಅಲ್ಲದೆ ಉಪ್ಪಾರ ಸಮುದಾಯದ ಏಕೈಕ ನಾಯಕ ಆಗಿದ್ದು ಆ ದೃಷ್ಟಿಯಿಂದಲೂ ಅವರನ್ನ ಸಚಿವರನ್ನಾಗಿ ಆಯ್ಕೆ ಮಾಡಲಾಗಿದೆ. ಕೊನೆ ಕ್ಷಣದಲ್ಲಿ ಸೇರ್ಪಡೆಯಾಯಿತು ಎಸ್ ಮಲ್ಲಿಕಾರ್ಜುನ ಹೆಸರು. ಶಾಮನೂರು ಶಿವಶಂಕರಪ್ಪ ಕುಟುಂಬ ದಾವಣಗೆರೆ ಅನ್ನುವಂಥ ಸಾಮ್ರಾಜ್ಯಕ್ಕೆ ಅಧಿಪತಿಗಳು. ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದರೂ ಅವರ ಕುಟುಂಬಕ್ಕೆ ಒಂದಾದ್ರೂ ಸಚಿವ ಸ್ಥಾನ ಇದ್ದೇ ಇರುತ್ತೆ. ಲಿಂಗಾಯತ ಸಮುದಾಯದ ಪ್ರಭಾವಿ ಕುಟುಂಬ. ಸಾದರ ಲಿಂಗಾಯತ ಸಮುದಾಯದಲ್ಲಿ ದೊಡ್ಡ ಮಟ್ಟದಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಇದೆ ಅವರದ್ದು. ದಾವಣಗೆರೆ ಅಂದ್ರೇನೆ ಶಾಮನೂರು ಕುಟುಂಬ ಎಂಬಂತೆ ಆಗಿದ್ದು ಅವರ ಕುಟುಂಬದಿಂದ ಯಾರೇ ಚುನಾವಣೆಗೆ ನಿಂತರು ಗೆಲ್ತಾರೆ. ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಜೊತೆ ನಿಲ್ಲೋದಕ್ಕೆ ಈ ಕುಟುಂಬವೂ ಒಂದು ಕಾರಣ. ಅದಕ್ಕೆ ಸಿದ್ದು ಸರ್ಕಾರದಲ್ಲೂ ಎಸ್ ಮಲ್ಲಿಕಾರ್ಜುನ ಸಚಿವರಾಗಿ ಕೆಲಸ ಮಾಡಿದ್ರು. ಆದರೆ ಡಿಕೆ ಸರ್ಕಾರದ ಮೊದಲ ಲಿಸ್ಟ್ನಲ್ಲಿ ಮಲ್ಲಿಕಾರ್ಜುನ ಹೆಸರು ಇರಲಿಲ್ಲ. 2ನೇ ಲಿಸ್ಟ್ನಲ್ಲೂ ಅವರ ಹೆಸರು ಮಿಸ್ ಆಗಿತ್ತು. ಆದರೆ ನಂತರ ಯಾರು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ರೋ ಏನೋ ಕೊನೆ ಕ್ಷಣದಲ್ಲಿ ಅವರ ಹೆಸರನ್ನ ಸೇರ್ಪಡೆ ಮಾಡಲಾಗಿದೆ. ಮೊದಲಿಗೆ ಲಿಸ್ಟ್ನಲ್ಲಿ ಮಂಕಾಳು ವೈದ್ಯ ಹೆಸರನ್ನ ಸೇರ್ಪಡೆ ಮಾಡಲಾಗಿತ್ತು. ಮಂಕಾಳು ವೈದ್ಯ ಮತ್ತೆ ಸಚಿವರಾದೆ ಅಂತ ಸಂತಸ ಹಂಚಿಕೊಂಡಿದ್ರು. ಆದರೆ ಮಲ್ಲಿಕಾರ್ಜುನ ಬಿಟ್ಟರೆ ಸರ್ಕಾರಕ್ಕೆ ಹೊಡೆತ ಬೀಳಬಹುದು ಅಂತ ಕೊನೆ ಕ್ಷಣದಲ್ಲಿ ಮಲ್ಲಿಕಾರ್ಜುನ ಹೆಸರನ್ನ ಸೇರ್ಪಡೆ ಮಾಡಲಾಗಿದೆ. ಮಂಕಾಳು ವೈದ್ಯ ಹೆಸರನ್ನ ತೆಗೆದು ಆ ಜಾಗಕ್ಕೆ ಮಲ್ಲಿಕಾರ್ಜುನ ಹೆಸರನ್ನ ಸೇರ್ಪಡೆ ಮಾಡಲಾಗಿದೆ. ಮಂದಿ ಸಚಿವರಲ್ಲಿ 7 ಮಂದಿ ಹೊಸಬರಿಗೆ ಚಾನ್ಸ್. ಹೈಕಮಾಂಡ್ ಹೊಸ ಮುಖಗಳಿಗೆ ಮಣೆ ಹಾಕಿದ್ಯಾಕೆ? ಯಾವ ಆಧಾರದ ಮೇಲೆ ಹೊಸಬರಿಗೆ ಸ್ಥಾನ? ನೋಡೋಣ ಒಂದು ಬ್ರೇಕ್ ಆದ್ಮೇಲೆ. ಡಿಕೆ ಕ್ಯಾಬಿನೆಟ್
2.0ನಲ್ಲಿ ಹೊಸಬರಿಗೆ ಆದ್ಯತೆ ಅಂತ ಹೇಳಲಾಗಿತ್ತು. ಹಾಗಾಗಿ ಮೊದಲ ಬಾರಿ ಶಾಸಕರಾದವರು 4-5 ಬಾರಿ ಗೆದ್ರೂ ಕೂಡ ಅವಕಾಶ ಸಿಗದವರು ಸಚಿವ ಸ್ಥಾನಕ್ಕೆ ಪ್ರಯತ್ನ ನಡೆಸಿದ್ರು. ಅದರಂತೆ ಈಗ 20 ಮಂದಿಯಲ್ಲಿ 7 ಮಂದಿ ಹೊಸಬರಿಗೆ ಚಾನ್ಸ್ ಕೊಡಲಾಗಿದೆ. ಹಾಗಾದ್ರೆ ಕೊನೆ ಕ್ಷಣದಲ್ಲಿ ಚಾನ್ಸ್ ಸಿಕ್ಕಿದ್ದು ಯಾರಿಗೆಲ್ಲ? ಹೈಕಮಾಂಡ್ ಹೊಸ ಮುಖಗಳಿಗೆ ಮಣೆ ಹಾಕಿದ್ಯಾಕೆ? ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ 2.4 ನಲ್ಲಿ ಹಳೆ ಮುಖಗಳ ಜೊತೆಗೆ ಹೊಸಬರಿಗೂ ಮಣೆ ಹಾಕಲಾಗಿದೆ. ಪಕ್ಷದ ಭವಿಷ್ಯವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಈ ನಿರ್ಧಾರ ಮಾಡಲಾಗಿದೆ. ಟಾರ್ಗೆಟ್ 2028ಕ್ಕೆ ಹೈಕಮಾಂಡ್ ಆದ್ಯತೆ ಕೊಟ್ಟಿದೆ. ಮುಂದಿನ ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಯುವ ಸಂಪುಟ ಆಯ್ಕೆ ಮಾಡಲಾಗಿದೆ. ಈ ಮೂಲಕ 7 ಮಂದಿ ಶಾಸಕರು ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. 2028 ಚುನಾವಣೆ ಟಾರ್ಗೆಟ್, ಹೊಸ ಮುಖಗಳಿಗೆ ಚಾನ್ಸ್. 7 ಮಂದಿ ಹೊಸಬರ ಪ್ರಮಾಣ, ಹಿರಿಯರಿಗೂ ಸಿಕ್ತು ಅವಕಾಶ. ಸಚಿವ ಸಂಪುಟ ವಿಸ್ತರಣೆ ಆಟ ಜೋರಾಗಿಯೇ ನಡೆದಿತ್ತು. ಸಚಿವರಾಗಿ ಮಿಂಚೋಕೆ ಶಾಸಕರು ತುಂಬಾನೇ ಸರ್ಕಸ್ ಮಾಡಿದ್ರು. ಉಳಿದಿರುವಂತ 20 ಸೀಟ್ಗಳಲ್ಲಿ ಯಾವುದಾದ್ರೂ ಒಂದು ಸೀಟ್ನ ಮೇಲೆ ಕುತ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದಂತ ಅವರೆಲ್ಲ ಮಂತ್ರಿಯಾಗಿ ಮಿಂಚಬೇಕು ಅಂತ ಏನೇನೋ ಸರ್ಕಸ್ ಮಾಡಿದ್ರು. ಕೊನೆಗೂ ಹೊಸ ಪಟ್ಟಿ ಸಿದ್ಧಗೊಂಡಿದೆ. ಹೊಸ ಪಟ್ಟಿಯಲ್ಲಿ ಜಾತಿವಾರು, ವರ್ಗವಾರು, ಯುವ ಶಾಸಕರು ಇದೆಲ್ಲದರ ಜೊತೆಗೆ ಮುಂದಿನ 20 ವರ್ಷ ಕಾಂಗ್ರೆಸ್ ಪರವಾಗಿ ಕೆಲಸ ಯಾರು ಮಾಡ್ತಾರೆ ಅನ್ನುವಂಥ ಲೆಕ್ಕಾಚಾರ ಕೂಡ ಹಾಕಿಕೊಂಡು 2ನೇ ಅಂತಿಮ ಪಟ್ಟಿ ರೆಡಿ ಮಾಡಲಾಗಿತ್ತು. ಸಂಪುಟ ರಚನೆ ಆದ್ರೆ ಸದ್ಯದ ಮುನಿಸುಗಳನ್ನ ಶಮನ ಮಾಡುವಂತ ರೀತಿ ಇರಬಾರ್ದು. ಭವಿಷ್ಯದಲ್ಲಿ ಪಕ್ಷಕ್ಕೆ ಅನುಕೂಲ ಆಗುವ ರೀತಿ ಇರಬೇಕು. ವೋಟ್ ಬ್ಯಾಂಕಿಗೆ ಹಾನಿಯಾಗದಂತೆ ಇರಬೇಕು. ಎಲ್ಲರೂ ಟೀಕೆ ಮಾಡುವಂತೆ ಇರಬಾರ್ದು ಅಂತ ತೀರ್ಮಾನಿಸಿ ಈಗ ಹೊಸಬರು ಮತ್ತು ಹಿರಿಯರಿಗೆ ಆದ್ಯತೆ ಕೊಡಲಾಗಿದೆ. ಪಕ್ಷದ ಹಿತದೃಷ್ಟಿಯಿಂದ ಚುನಾವಣೆಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಲಿಸ್ಟ್ ಅನ್ನ ಫೈನಲ್ ಮಾಡಲಾಗಿದೆಯಂತೆ. ಸಂಪುಟ ಯುವ ಸಂಪುಟ ಆಗಿರಬೇಕು. ಸಂಪುಟದಲ್ಲಿ ಯುವಕರಿಗೆ ಆದ್ಯತೆ ನೀಡಬೇಕು. ಇದು ಸಿಎಂ ಡಿಕೆ ಶಿವಕುಮಾರ್ ಅಭಿಮತವಾಗಿತ್ತು. ರಾಹುಲ್ ಗಾಂಧಿ ಕೂಡ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಇದೇ ಮಾತನ್ನ ಆಡ್ತಾ ಇದ್ರು. ಈಗ ಆ ಮಾತಿಗೆ ತಕ್ಕಂತೆ ಹೊಸ ಮುಖಗಳಿಗೆ ಮಂತ್ರಿ ಸ್ಥಾನವನ್ನ ನೀಡಲಾಗಿದೆ. ಇದರಲ್ಲಿ ಕೆಲವರು ಮೊದಲ ಬಾರಿಗೆ ಕ್ಯಾಬಿನೆಟ್ನಲ್ಲಿ ಸೇರ್ಕೊಂಡಿದ್ದು ಫುಲ್ ಖುಷಿಯಾಗಿದ್ದಾರೆ. 20 ಮಂದಿಯ ಲಿಸ್ಟ್ನಲ್ಲಿ 7 ಮಂದಿ ಹೊಸಬರೇ ಇದ್ದಾರೆ. ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ, ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ, ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್, ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್, ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ, ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ, ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಇದೇ ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. 2026 ಜುಲೈ 3ರಂದು ಹೊಸ ಕ್ಯಾಬಿನೆಟ್ ರಚನೆಯಾಗಿತ್ತು. ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ಸಿಎಂ ಸೇರಿದ ಹಾಗೆ 14 ಮಂದಿ ಅವತ್ತು ಲೋಕಭವನದಲ್ಲಿ ರಾಜ್ಯಪಾಲರಿಂದ ಪ್ರತಿಜ್ಞಾವಿಧಿ ಸ್ವೀಕರಿಸಿದ್ರು. ಆಗ ಡಿಕೆ ಕ್ಯಾಬಿನೆಟ್ ಸೇರ್ಪಡೆಯಾದಂತ ಹೊಸ ಮುಖ ಅಂದ್ರೆ ಅದು ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಮಾತ್ರ. ನಗರಾಭಿವೃದ್ಧಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಇನ್ನಷ್ಟು ಹೊಸ ಮುಖಗಳಿಗೆ ಆದ್ಯತೆ ನೀಡಬೇಕು ಅನ್ನುವಂಥ ಕೂಗು ಜಾಸ್ತಿ ಆಗಿತ್ತು. ಸಿಎಂ ಡಿಕೆ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಕೂಡ ಅದನ್ನೇ ಪ್ರಸ್ತಾಪ ಮಾಡಿದ್ರು. ಇದೇ ಕಾರಣಕ್ಕಾಗಿ 2 ಲಿಸ್ಟ್ನಲ್ಲಿ ಬರೋಬ್ಬರಿ 7 ಮಂದಿ ಹೊಸಬರಿಗೆ ಆದ್ಯತೆಯನ್ನ ನೀಡಲಾಗಿದೆ. ಇವರಷ್ಟೇ ಅಲ್ಲದೆ ಒಂದಷ್ಟು ಹಿರಿಯರಿಗೂ ಅವಕಾಶ ಕೊಡಲಾಗಿದೆ. ಸಂಪುಟದಲ್ಲಿ 60% ಹಿರಿಯರು ಅನುಭವಿಗಳು ಇದ್ರೆ 40% ಹೊಸಬರು ಇರಲಿ ಅಂತ ಹೈಕಮಾಂಡ್ ಹೇಳಿದ್ದು. ಅದರಂತೆ ಕ್ಯಾಬಿನೆಟ್ನಲ್ಲಿ ಹೊಸಬರು ಹಳಬರು ಇಬ್ಬರು ಇರುವಂತೆ ನೋಡಿಕೊಳ್ಳಲಾಗಿದೆ. ಹೊಸಬರಲ್ಲಿ ಜೇವರ್ಗಿಯ ಅಜಯ್ ಸಿಂಗ್ ಸ್ಥಾನವನ್ನ ಕೊಡಲಾಗಿದೆ. ಅವರು ರಜಪೂತ್ ಸಮುದಾಯಕ್ಕೆ ಸೇರಿದ್ದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆದ್ಯತೆ ಕೊಡುವಂತ ನಿಟ್ಟಿನಲ್ಲಿ ಅಜಯ್ ಸಿಂಗ್ ರನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ಹಳಬರಲ್ಲಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ಶಾಸಕ ಚಲವರಾಯಸ್ವಾಮಿ ಅವರಿಗೆ ಮತ್ತೆ ಸಚಿವ ಸ್ಥಾನ ಕೊಡಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಕ್ಕೆ ಚಲವರಾಯಸ್ವಾಮಿ ಕಾರಣವಾಗಿದ್ದು ಮುಂದಿನ ದಿನಗಳಲ್ಲೂ ಮಂಡ್ಯ ಜಿಲ್ಲೆಯ ಮೇಲೆ ಹಿಡಿತ ಸಾಧಿಸಲಿಕ್ಕೆ ಚಲವರಾಯಸ್ವಾಮಿಗೆ ಮಣೆ ಹಾಕಲಾಗಿದೆ. ಇವರ ಜೊತೆಗೆ ಬಸವರಾಜ ರಾಯರೆಡ್ಡಿ ಅವರನ್ನ ಮತ್ತೊಮ್ಮೆ ಆಯ್ಕೆ ಮಾಡಲಾಗಿದೆ. ಲಿಂಗಾಯತ ಕೋಟಾದಲ್ಲಿ ಇವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಹೊಸ ಮುಖಗಳಲ್ಲಿ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡರು ಇದ್ದಾರೆ. ಇವರು ಹಿರಿಯ ನಾಯಕರು. ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಬಂದು ಈ ಬಾರಿ ಗೆಲುವು ಸಾಧಿಸಿದ್ರು. ಹಿರಿತನ ಮತ್ತು ಒಕ್ಕಲಿಗ ಕೋಟಾದಲ್ಲಿ ಶಿವಲಿಂಗೇಗೌಡರನ್ನ ಆಯ್ಕೆ ಮಾಡಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಟಕ್ಕರ್ ಕೊಡಲಿಕ್ಕೆ ಜಿಲ್ಲೆಗೆ ಸಚಿವ ಸ್ಥಾನವನ್ನ ಕೊಡಲಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿದ್ದಂತ ಎಚ್ ಸಿ ಬಾಲಕೃಷ್ಣಗೂ ಮಣೆ ಹಾಕಲಾಗಿದೆ. ಇವರು ಜೆಡಿಎಸ್ನಿಂದ 3 ಬಾರಿ ಶಾಸಕರಾಗಿದ್ದು ಕಾಂಗ್ರೆಸ್ ಬಂದ ನಂತರವೂ ಗೆಲುವು ಸಾಧಿಸಿದ್ರು. ಈಗ ಡಿಕೆಗೆ ಕಟ್ಟ ಬೆಂಬಲಿಗರ ಆಗಿರುವಂತದ್ದು ಇವರಿಗೆ ಸಚಿವ ಸ್ಥಾನವನ್ನ ತಂದುಕೊಟ್ಟಿದೆ. ಇವರ ಜೊತೆ ಲಿಂಗಾಯತ ಕೋಟಾದಲ್ಲಿ ವಿಜಯಾನಂದ ಕಾಶಪ್ಪನವರ್ ಮತ್ತು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿ ಗೆದ್ದಿದ್ದಂತ ಲಕ್ಷ್ಮಣ್ ಸವದಿಗೂ ಸಚಿವ ಸ್ಥಾನ ಒಲಿದು ಬಂದಿದೆ. ಆ ಮೂಲಕ ಡಿಕೆ ಕ್ಯಾಬಿನೆಟ್ 2.0 ನಲ್ಲಿ ಹೊಸಬರು ಮತ್ತು ಹಳಬರನ್ನ ಬ್ಯಾಲೆನ್ಸ್ ಮಾಡಲಾಗಿದೆ.
ಲೆಕ್ಕಾಚಾರ, ಪ್ರಾಂತ್ಯದ ಲೆಕ್ಕಾಚಾರ, ಎಲ್ಲದಕ್ಕಿಂತ ಮುಖ್ಯವಾಗಿ ಭವಿಷ್ಯದ ಲೆಕ್ಕಾಚಾರ ಮಾಡಿ ಸಚಿವರನ್ನ ಆಯ್ಕೆ ಮಾಡಿದ್ದು. ಇದಕ್ಕೂ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಸಚಿವ ಸ್ಥಾನ ತಪ್ಪಿದವರು ಗಲಾಟೆ ಮಾಡ್ತಾನೇ ಇದ್ದಾರೆ. ಇದಾಗಿತ್ತು ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.